ವೆಲ್ಕಮ್ ಬ್ಯಾಕ್. ಇಲ್ಲಿ ತನಕ 19 ಮಂದಿಯನ್ನು ಬಂಧಿಸಲಾಗಿದೆ. ಕೊನೆಯದಾಗಿ ಬಂಧಿಸಿದ್ದು ನಾಯಿ ಮಾರೋ ಧನರಾಜ್. ಈಗ ಚಿಕ್ಕಣ್ಣ, ಕಾಮಿಡಿ ಕಿಂಗ್ ಚಿಕ್ಕಣ್ಣ ಲಿಂಕ್ ಬರ್ತಾ ಇದೆ. ಚಿಕ್ಕಣ್ಣ ಲಿಂಕ್ ಬರ್ತಾ ಇದೆ ಅಂತಂದರೆ ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತಲ್ಲ. ಅವತ್ತು ಶನಿವಾರ ಅಲ್ಲಿ ಬಾರಲ್ಲಿ ಪಾರ್ಟಿ ಆಗ್ತಾ ಇತ್ತಲ್ಲ, ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಇದ್ದರು ಅಂತ. ಅಂದರೆ ಈ ಕೇಸ್ ಹೆಂಗಿರುತ್ತೆ, ಮರ್ಡರ್ ಕೇಸ್ ಅಂತಂದರೆ ಅಲ್ಲಿ ಯಾರಾದರೂ ಓಡಾಡ್ತಾ ಇದ್ರೆ ಅವನನ್ನು ಕೂಡ ಕರ್ಕೊಂಬಂದ್ಬಿಡ್ತಾರೆ. ಚಿಕ್ಕಣ್ಣ ಭಾಗಿಯಾಗಿದ್ದಾರೆ ಅಂತ ಅಲ್ಲ, ಆದರೆ ಆ ಬಾರಲ್ಲಿ ಪಾರ್ಟಿ ಆಗ್ತಾ ಇತ್ತಲ್ಲ, ದರ್ಶನ್ ಜೊತೆ ಚಿಕ್ಕಣ್ಣ ಇದ್ರಂತೆ. ವಿಷಯ ಅಷ್ಟೇ. ಹಾಸ್ಯ ನಟ ಚಿಕ್ಕಣ್ಣನಿಗೆ ಕೂಡ ನೋಟಿಸ್ ಕೊಡ್ತಾರಾ ಪೊಲೀಸರು? ಈಗ ನೀವು ಕೇಳಬಹುದು, ಚಿಕ್ಕಣ್ಣನಿಗೆ ಹೆಂಗೆ ಕೊಡ್ತಾರೆ ನೋಡಿ. ಚಿತ್ರದುರ್ಗದಲ್ಲಿ ಆ ಆಟೋ ಡ್ರೈವರ್ಗೆ ಕೊಟ್ಟರಲ್ಲ, ಅವನಿಗೇನು ಸಂಬಂಧನೇ ಇಲ್ಲ. ಆದರೆ ಎಲ್ಲಾದರೂ ಒಂದು ಮಾಹಿತಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕಣ್ಣನಿಗೆ ನೋಟಿಸ್ ಕೊಡೋ ಬಗ್ಗೆ ಚರ್ಚೆ ಆಗ್ತಾ ಇದೆಯಂತೆ. ಹಾಗಿದ್ರೆ ಚಿಕ್ಕಣ್ಣನಿಗೂ ನೋಟಿಸ್ ಕೊಡ್ತಾರಾ ಪೊಲೀಸರು? ಚಿಕ್ಕಣ್ಣ ಜೊತೆಗೆ ಇರ್ತಾರೆ ಸಾಧಾರಣವಾಗಿ. ಆವತ್ತು ಶನಿವಾರ ಐ ಥಿಂಕ್ 8ನೇ ತಾರೀಕು ಅವನನ್ನು ಕರ್ಕೊಂಬರ್ತಾರಲ್ವಾ, ಆಗ ದರ್ಶನ್ ಜೊತೆ ಪಬ್ಬಲ್ಲಿ ಬಾರಲ್ಲಿದ್ದರು ಅನ್ನುವಂಥ ಸುದ್ದಿ ಬರ್ತಾ ಇದೆ. ಆಮೇಲೆ ಅವರು ಹೊರಟೋಗಿದ್ದಾರಂತೆ. ಈಗ ಈ ಶೆಡ್ಡಿಗೆಲ್ಲ ಏನು ಬರಲಿಲ್ಲ ಚಿಕ್ಕಣ್ಣ, ಅಲ್ಲಿ ಬಾರಲ್ಲಿದ್ದರು. ಬಾರಲ್ಲಿ ಎಣ್ಣೆ ಪಾರ್ಟಿ ಎಲ್ಲ ಆಯಿತು, ಏನು ತಗೊಂಡ್ರು ಗೊತ್ತಿಲ್ಲ. ಬಟ್ ಆವತ್ತು ದರ್ಶನ್ ಜೊತೆ ಅಲ್ಲಿ ಪಬ್ಬಲ್ಲಿದ್ದರು. ಇದಕ್ಕಾಗಿ ಕೊಡಬೇಕಾ ಕೊಡಬಾರ್ದಾ ಅದೆಲ್ಲವೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ನಿರ್ಧಾರ ಮಾಡುತ್ತೆ. ಆದರೆ ಕೊಡಬೇಕಾ ಕೊಡಬಾರ್ದಾ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಅದರ ಅಪ್ಡೇಟ್ ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಜಯ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ಐ ಥಿಂಕ್ ಈ ಕೊಲೆ ಕೇಸ್ಗಳಲ್ಲಿ ಹೇಗಿರುತ್ತೆ ಅಂತಂದರೆ, ಒಬ್ಬ ಅಲ್ಲಿಂದ ಪಾಸಾಗಿದ್ದ, ಅರ್ಜೆಂಟಾಗಿ ಪಾಸಾಗಿದ್ದ, ಅವನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಲಿಕ್ಕಿತ್ತು, ಹಾಗಾಗಿ ಅಲ್ಲಿ ಓಡಾಡ್ಕೊಂಡು ಹೋಗ್ತಾ ಇದ್ದ ಅಂತ ಇದ್ದರೂ ಕೂಡ ಒಂದು ನೋಟಿಸ್ ಕೊಡ್ತಾರೆ. ಯಾಕಂದರೆ ನೀನೇನಾದರೂ ನೋಡಿದ್ಯಾ ಅನ್ನೋ ಕಾರಣಕ್ಕಾಗಿ ಅಂತ. ಈಗ ಚಿಕ್ಕಣ್ಣ ಕೇಸ್ ಏನಿದು? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ನೀವು ಹೇಳಿದ ಖಂಡಿತವಾಗ್ಲೂ ಸತ್ಯ. ಏನಂದ್ರೆ ಈಗಾಗಲೇ 19 ಜನರನ್ನ ಈ ಒಂದು ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿರುವಂಥದ್ದು. ಅದು ಹೇಗೆ ಅಂದರೆ, ಒಂದೇ ಸಲ ಇಲ್ಲಿ 19 ಜನರು ಸಿಕ್ಕಿಲ್ಲ. ಒಬ್ಬೊಬ್ಬರ ಹೇಳಿಕೆ ಮೇಲೆ ಎಲ್ಲರೂ ಒಬ್ಬೊಬ್ಬರೇ ಇಲ್ಲಿ ನೂಲಿನಂತೆ ಎಲ್ಲರೂ ಒಂದೊಂದು ಕಡೆ ಜಾಯಿನ್ ಆಗ್ತಾ ಹೋಗ್ತಾರೆ. ಸೊ ಹೀಗಾಗಿ ಇದೇ ವಿಚಾರವಾಗಿ ಅವತ್ತು ಏನು ಪಾರ್ಟಿ ಆದಂಥ ಸಂದರ್ಭದಲ್ಲಿ ಕೂಡ ಚಿಕ್ಕಣ್ಣ ಅವರು ಕೂಡ ಆ ಒಂದು ಗ್ಯಾಂಗ್ನಲ್ಲಿ ಇರ್ತಾರೆ. ಬಹುತೇಕ ಇವತ್ತು ಏನು 19 ಜನ ಇದ್ದಾರೆ, ಅದರಲ್ಲಿ ಕೆಲವೊಂದಷ್ಟು ಜನ ದರ್ಶನ್ನ ಆಪ್ತರು ಅಂತ ಏನು ಗುರುತಿಸ್ಕೊಂಡಿದ್ರು, ಅವರು ಕೂಡ ಇದರಲ್ಲಿ ಅಕ್ಯೂಸ್ಡ್ ಆಗಿದ್ದಾರೆ. ಅವರು ಕೂಡ ಅವತ್ತು ಪಾರ್ಟಿನಲ್ಲಿ ಇದ್ರು. ಸೊ ಹೀಗಾಗಿ ಅವತ್ತು ಕೂಡ ಚಿಕ್ಕಣ್ಣ ಇದ್ರಿಂದಾಗಿ ಅವತ್ತೇನಾದರೂ ಕೊಲೆ ವಿಚಾರವಾಗಿ ಅಥವಾ ರೇಣುಕಾ ಸ್ವಾಮಿ ವಿಚಾರವಾಗಿ ಏನಾದರೂ ಇಲ್ಲಿ ಚರ್ಚೆ ಆಗಿತ್ತಾ ಅನ್ನೋದ್ರ ಬಗ್ಗೆ ಈಗಾಗಲೇ ಅನುಮಾನ ವ್ಯಕ್ತವಾಗ್ತಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಎಲ್ಲೂ ಕೂಡ ಪೊಲೀಸರು ಚಾನ್ಸ್ ತಗೊಳ್ಳೋಕ್ಕೆ ರೆಡಿ ಇರಲ್ಲ. ಎಲ್ಲಾದರೂ ಒಂದು ಕಡೆ ಒಂದಾರು ಎವಿಡೆನ್ಸ್ ಸಿಕ್ಕೇ ಸಿಗತ್ತೆ ಅನ್ನೋ ಒಂದು ಭರವಸೆ ಮೇಲೆ ಅವ್ರು ಯಾವಾಗಲೂ ಕೂಡ ಕಾಯ್ತಾ ಇರ್ತಾರೆ. ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈಗಾಗಲೇ ಚಿಕ್ಕಣ್ಣ ಅವ್ರಿಗೂ ಕೂಡ ನೋಟಿಸ್ ನೀಡೋದಕ್ಕೂ ಕೂಡ ಸಿದ್ಧತೆ ಮಾಡ್ತಿದ್ದಾರೆ. ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಈ ಒಂದು ವಿಚಾರವನ್ನ ತರ್ತಾ ಇದ್ದಾರೆ. ಆ ಒಂದು ವಿಚಾರ ಈಗ ಏನಾದ್ರು ಹಿರಿಯ ಅಧಿಕಾರಿಗಳೇನಾದ್ರು ಹೌದು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸಿ ಮತ್ತೆ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳಿ, CRPC 164 ಅಲ್ಲಿ ನೀವು ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳಿ ಅಂದ್ರೆ ಅವ್ರಿಗೂ ಕೂಡ ನೋಟಿಸ್ ಕೊಡ್ಬೋದು. ನಾಳೆ ಅವರನ್ನು ಕೂಡ ಕರೆಸ್ಬೋದು, ಅವರನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ನೀವು ಅವತ್ತು ಎಷ್ಟೊತ್ತಿಗೆ ಹೋದ್ರಿ, ನಿಮ್ಮ ಜೊತೆ ಯಾರ್ಯಾರು ಇದ್ರು, ಎಷ್ಟು ಟೈಮನ್ನು ನೀವು ಅಲ್ಲಿ ಸ್ಪೆಂಡ್ ಮಾಡಿದ್ರಿ, ಈ ಒಂದು ಕೊಲೆಯ ವಿಚಾರವಾಗಿ ಅಲ್ಲೇನಾದರೂ ಡಿಸ್ಕಸ್ ಆಯ್ತಾ, ಇದು ಪ್ರಮುಖವಾದಂಥ ಪ್ರಶ್ನೆ ಪೊಲೀಸರಾಗಿರುತ್ತೆ. ಬಹುತೇಕ ಚಿಕ್ಕಣ್ಣ ಅವರು ಇಲ್ಲ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಲೇ ಉತ್ತರ ಹೇಳ್ತಾರೆ. ಹಾಗಿದ್ರೂ ಕೂಡ ಪೊಲೀಸು ಇಲ್ಲಿ ಯಾವುದೇ ರೀತಿಯಾಗಿ ಚಾನ್ಸ್ ತಗೊಳ್ಳೋದಕ್ಕೆ ರೆಡಿ ಇರಲ್ಲ. ಅವರು ಕೂಡ ಅವರ ಕರ್ತವ್ಯ ಮಾಡೇ ಮಾಡ್ತಾರೆ. ಸೊ ಹೀಗಾಗಿ ಅವ್ರಿಗೂ ಕೂಡ ನೋಟಿಸ್ ನೀಡುವಂಥ ಸಾಧ್ಯತೆ ಇರುತ್ತೆ. ಏನೊಂದು ಪಾರ್ಟಿ ಆಗುತ್ತೆ, ಪಾರ್ಟಿ ಆದ ನಂತರ ಚಿಕ್ಕಣ್ಣ ಹೋಗ್ತಾರೆ, ಅಂದರೆ ಅವ್ರ ಪಾರ್ಟಿಗೆ ಅವ್ರು ಹೋಗ್ತಾರೆ. ಆನಂತರ
ಆನಂತರ ನಟ ದರ್ಶನ್ ಕೂಡ ಅವರ ಮನೆಗೆ ಹೋಗಿ ಆನಂತರ ಮನೆಯಿಂದ ಆ ಒಂದು ಶೆಡ್ಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಈಗ ಕ್ಲಿಯರ್ ಕಟ್ ಆಗಿ ಕೂಡ ಸಿಗ್ತಾ ಇರುವಂತದ್ದು. ಈ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಸಂಜೆ ವೇಳೆಗೆ ನೋಟಿಸ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಿರುವಂತದ್ದು ಜಯಪ್ರಕಾಶ್ ಶೆಟ್ಟಿ. ಓಕೆ, ಈಗ ಸಾಧಾರಣವಾಗಿ ಒಮ್ಮೊಮ್ಮೆ ಯಾವುದೇ ಸಂಬಂಧಗಳೇ ಇರೋದಿಲ್ಲ, ಜಸ್ಟ್ ಬಂದೋಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿಯ ಬಾರಲ್ಲಿ CCTV ಚೆಕ್ ಮಾಡಿದಾಗ ಚಿಕ್ಕಣ್ಣ ಇರ್ಬೋದು ಅಥವಾ ಪಕ್ಕದ ಟೇಬಲ್ ಯಾರೊಬ್ಬರು ಕೂತಿರ್ತಾರೆ ಅಂತ ಇಟ್ಕೊಳ್ಳೋಣ. ಪೊಲೀಸ್ ಇಂಥ ವಿಚಾರಗಳನ್ನು ಯಾವ ರೀತಿ ತನಿಖೆ ಮಾಡುತ್ತೆ? ಅವನಿಗೇನಾದರೂ ಕರೆದು ವಿಚಾರಣೆ ಮಾಡ್ತಾರೆ, ಯಾಕಂದರೆ ಏನಾದರೂ ಮಾತಾಡ್ತಾ ಇದ್ರಾ, ಯಾಕಂದರೆ ಪಕ್ಕದ ಟೇಬಲ್ ಇದ್ದವನು ಕೇಳಿಸುತ್ತೆ. ಹೆಂಗಿರುತ್ತೆ ಅಜಯ್ ಈ ವಿಚಾರಣೆಗಳೆಲ್ಲ ಮರ್ಡರ್ ಕೇಸಲ್ಲಿ ವಿಶೇಷವಾಗಿ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಏನಂದ್ರೆ ನೀವು ಹೇಳಿದ್ದು ನಿಜ. ಯಾಕಂದ್ರೆ ಈಗ ಪೊಲೀಸರಿಗೆ ಅನುಮಾನ ಏನಾದ್ರು ಬಂದಿದ್ದೆ ಆದಲ್ಲಿ ಅವ್ರಿಗೂ ಕೂಡ ಕರೆಸುವಂತಹ ಎಲ್ಲ ಅವಕಾಶಗಳು ಮತ್ತೆ ಅಧಿಕಾರ ಪೊಲೀಸರಿಗೆ ಇದ್ದೇ ಇರುತ್ತೆ. ಯಾಕಂದ್ರೆ ಈಗಾಗಲೇ ಈ ಒಂದು ಕೇಸ್ನಲ್ಲೂ ಅಷ್ಟೇ ಈಗ ಚಿಕ್ಕಣ್ಣ ಅವರಿಗೆ ಅನುಮಾನ ಇರುವಂಥದ್ದು, ಅವ್ರಿಗೆ ಏನಾದ್ರು ಗೊತ್ತಿದೆಯಾ ಇದ್ರ ಬಗ್ಗೆ ಅಂತ ಹೇಳಿ ಅವರು ಬಹುತೇಕ ಚಿಕ್ಕಣ್ಣನಿಗೆ ಯಾವುದೇ ಕ್ಷಣದಲ್ಲಾದರೂ ನೋಟಿಸ್. ಐ ಥಿಂಕ್ ರಿಪಬ್ಲಿಕ್ ಕನ್ನಡ ಚಿಕ್ಕಣ್ಣ ಹೆಸರನ್ನು ಪ್ರಥಮವಾಗಿ ಹೇಳಿದ್ದು. ಯಾಕಂದರೆ ನಿಖರವಾಗಿ ಯಾರಿಗೂ ಕೂಡ ಚಿಕ್ಕಣ್ಣ ಹೆಸರು ಹೇಳುವಂಥ ಧೈರ್ಯ ಕೂಡ ಇರಲಿಲ್ಲ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಈ ರೀತಿ ಚರ್ಚೆ ಆಗ್ತಾ ಇರೋದಂತೂ ದಿಟ. ಆ ದಿಟ್ಟತನದ ಪತ್ರ ವರದಿಗಾರಿಕೆಯನ್ನು ರಿಪಬ್ಲಿಕ್ ಕನ್ನಡ ಮಾಡಿದೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಆ್ಯಂಡ್ ನಮ್ಮ ಕಲೀಗ್ ಅಜಯ್ ಹೇಳಿದ ಪ್ರಕಾರ ಯಾರ ಬಗ್ಗೆ ಎಲ್ಲ ಡೌಟ್ ಬರುತ್ತೆ ಎಲ್ಲರನ್ನ ಕರೆಸ್ಕೋತಾರೆ. ಯಾವುದೇ ಚಾನ್ಸ್ ಇಲ್ಲ, ರೈಟ್? ಯಾವುದೇ ಚಾನ್ಸ್ ಇಲ್ಲ. ಸಂಹೌ ಒಂದು ವೇಳೆ ಬಾರ್ ಶಾಪಲ್ಲಿ ಅಥವಾ ಅಲ್ಲಿ ಪಬ್ಬಲ್ಲಿ ಸ್ಕೆಚ್ ಹಾಕಿದರೆ ಅಲ್ಲಿಗೆ ಸರಬರಾಜು ಮಾಡಿದಂಥವನನ್ನು ಕೂಡ, ಎಣ್ಣೆ ಸರಬರಾಜು ಮಾಡಿದಂಥವನನ್ನು ಕರೀತಾರೆ. ಏನಾದರೂ ಮಾತಾಡ್ತಾ ಇದ್ರಾ, ಏನಾದರೂ ಕೇಳಿಸ್ತಾ, ಏನು, ಯಾವಾಗ ಬಂದರು, ಡ್ಯಾಶ್ ಡ್ಯಾಶ್. ಈ ಗ್ಯಾಂಗ್ ಜೊತೆ ಪಾರ್ಟಿ ನಡೆಸಿದ್ದ ಹಾಸ್ಯ ನಟ ಚಿಕ್ಕಣ್ಣ ಅವರಿಗೆ ನೋಟಿಸ್ ಕೊಡೋ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಪಾರ್ಟಿ ಮುಗಿಸಿ ಅಲ್ಲಿಂದ ಹೊರಟಿದ್ದಾರಂತೆ ಚಿಕ್ಕಣ್ಣ, ಬ್ಯುಸಿ ಮ್ಯಾನ್. ಆದರೆ ಈ ವಿಷಯ ಗೊತ್ತಿದೆಯಾ ಗೊತ್ತಿಲ್ವಾ, ಇದು ಇಂಪಾರ್ಟೆಂಟ್. ಏನೋ ಚಿಕ್ಕಣ್ಣ ಅವರೇ, ನಿಮ್ಗೆ ಗೊತ್ತಿತ್ತಾ ದರ್ಶನ್ ಯಾರಿಗೆ ಫೋನ್ ಮಾಡಿದರು? ರೇಣುಕಾ ಸ್ವಾಮಿಗೆ ಫೋನ್ ಮಾಡಿದ್ರ ನಿಮ್ಮ ಮುಂದೆ? ಏನು ವಿಚಾರ ಇತ್ತು? ಕಿಡ್ನ್ಯಾಪ್ ವಿಚಾರ ಗೊತ್ತಾ ನಿಮಗೆ? ಇಲ್ವಾ? ಎಲ್ಲವೂ ಕೂಡ. ಆಮೇಲೆ ಎಷ್ಟೊತ್ತು ತನಕ ಇದ್ರಿ? 1 ಗಂಟೆ ತನಕ ಇದ್ದೆ. ಫೋನ್ ಮಾಡಲೇ ಇಲ್ವಾ ನಿಮಗೆ? ನೀವು ಕೇಳಿಸ್ಕೊಂಡಿಲ್ವಾ? ಈ ಥರ ಎಲ್ಲ ಮಾತುಗಳು ಬರುತ್ತೆ. ಏನು ಮಾತಾಡಿದ್ರು ಆಗಿದ್ರೆ, ಯಾರ ಜೊತೆ ಮಾತಾಡಿದರು, ಹೀಗೆಲ್ಲ ಬರುತ್ತೆ. ಹಾಗಾಗಿ ಅದೇ ನೀವು ಈ ಕೊಲೆ ಕೇಸ್ಗಳೆಲ್ಲ ಹೇಗೆ ಅಂತಂದರೆ ಹೆಂಗೆ ಸುತ್ಕೊಳ್ಳುತ್ತೆ ಅಂತಂದರೆ, ಈ ಕೊಲೆ ಅಂದ ತಕ್ಷಣ ಭಯ ಪಡೋದು ಯಾಕೆ? ಇದೇ ಕಾರಣ. ಓಕೆ, ಒನ್ಸ್ ಅಗೇನ್ ಅಜಯ್ ನೇರ ಸಂಪರ್ಕದಲ್ಲಿದ್ದಾರೆ ಮತ್ತೊಮ್ಮೆ. ಎಸ್, ಈಗ ಚಿಕ್ಕಣ್ಣ ಅಲ್ಲಿಂದ ಹೊರಟಿದ್ದಾರೆ. ಹಾಗಂತ ನಾವೇನಂತ ಅರ್ಥ ಮಾಡ್ಕೋತೀವಿ, ಅವ್ರು ಶೆಡ್ಗೆ ಹೋಗಿಲ್ಲ, ಸೊ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ಆದರೆ ಪೊಲೀಸರು ಕರೆದಾಗ ಏನು ಅಂತ ಕ್ವಶನ್ ಕೇಳ್ಬೋದು ಅವ್ರ ಹತ್ರ. ಆ ಕ್ವಶನ್ಗಳಿಂದಾಗಿ ಬರುವಂಥ ಉತ್ತರದಲ್ಲಿ ಏನಾದರೂ ಕ್ಲೂಗಳು ಸಿಗತ್ತಾ? ಚಿಕ್ಕಣ್ಣನಿಗೇನು ಆಗದೇ ಇರ್ಬೋದು ಅಥವಾ ಏನು ಶಿಕ್ಷೆ ಆಗದೇ ಇರ್ಬೋದು, ಆದರೆ ಅವರ ಹೇಳಿಕೆಗಳು ಈ ಕೊಲೆಯ ಘಟನೆಗೆ ಕೆಲವು ಸಾಕ್ಷಿಗಳಾಗತ್ತಾ? ಅದು ಹೆಂಗೆ ಅಜಯ್? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಈಗ ಅವ್ರಿಗೂ ಕರೆಸಿ ಏನೊಂದು 164 CRPC ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊತಾರೆ. ಅದನ್ನ ಸಾಕ್ಷಿಯಾಗಿ ಈ ಒಂದು ಕೇಸ್ನಲ್ಲಿ ಪರಿಗಣನೆ ಮಾಡಲಾಗತ್ತೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಕೋರ್ಟ್ನಲ್ಲೂ ಕೂಡ ಹೇಳ್ಬೋದು, ಇಲ್ಲ ಸ್ವಾಮಿ ಈ ರೀತಿಯಾಗಿ ಚಿಕ್ಕಣ್ಣ ಅವರು ಕೂಡ ಬಂದಿದ್ರು, ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ಆ ರೀತಿಯಾಗಿ ಚರ್ಚೆ ಆಗಿತ್ತು ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳಿ ಅವರು ಕೂಡ 164 ಸ್ಟೇಟ್ಮೆಂಟ್ ಅಲ್ಲೂ ಕೂಡ ನಾವು ದಾಖಲು ಮಾಡಿದೀವಿ ಅಂತಾನೂ ಕೂಡ ಹೇಳ್ಬೋದು. ಒಂದು ವೇಳೆ ಈಗ ಚಿಕ್ಕಣ್ಣ ಇಲ್ಲ ನಾನು ಯಾವುದೇ ರೀತಿಯಾಗಿ ಅಲ್ಲಿ ಇರಲಿಲ್ಲ ಅಂತಾನೂ ಕೂಡ ಹೇಳ್ಬೋದು. ಆದರೆ ಅಲ್ಲಿರುವಂಥ CCTVಗಳ
ಗಳನ್ನ ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ, ಅವ್ರು ಇದ್ದಾರೆ ಅಂತ ಕನ್ಫರ್ಮೇಷನ್ ಮಾಡಿದ್ದಾರೆ. ಸೊ ಹೀಗಾಗಿ ಅವರು ಕೂಡ ಚಿಕ್ಕಣ್ಣ ಇಲ್ಲ ನಾನು ಇಲ್ಲಿ ಇರಲಿಲ್ಲ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಸೊ ಹೀಗಾಗಿ ಎಲ್ಲ ಎವಿಡೆನ್ಸನ್ನು ತಗೊಂಡಿದ್ದ ನಂತರದಲ್ಲೇ ಪೊಲೀಸರಿಗೆ ಯಾವಾಗ ಅನುಮಾನ ಬರುತ್ತೆ ಮತ್ತು ಎಲ್ಲೋ ಒಂದು ಈ ಕೇಸಿಗೂ ಕೂಡ ಒಂದು ರೀತಿ ಸಣ್ಣದಾದ ಲಿಂಕ್ ಸಿಕ್ಕಿದ್ರು ಸಾಕು ಅವರನ್ನು ಕ್ರಾಸ್ ಕ್ವೆಶ್ಚನ್ ಮಾಡುವಂಥ ಎಲ್ಲ ಅಧಿಕಾರ ಕೂಡ ಈಗಾಗಲೇ ಪೊಲೀಸರಿಗೂ ಕೂಡ ಇರುವಂಥದ್ದು. ಸೊ ಹೀಗಾಗಿ ಅವರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸಿ ಅವರು ಕೊಡುವಂಥ ಸ್ಟೇಟ್ಮೆಂಟ್ ಮೇಲೂ ಕೂಡ ಅವರ ಒಂದು ನಿರ್ಧಾರ ಈಗಾಗಲೇ ನಿಂತಿರುತ್ತೆ. ಅವರು ಕೂಡ ಬಹುತೇಕ ನಾನು ಇಲ್ಲ ನನಗೆ ರೈಟ್, ಮತ್ತಷ್ಟು ಅಪ್ಡೇಟ್ಸ್ ಕಡೆ ಗಮನ ಕೊಡೋಣ. ಅದರಲ್ಲೂ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ಚಿಕ್ಕಣ್ಣ ಅವರಿಗೆ ಮೊದಲೇ ಮಾಹಿತಿ ಸಿಕ್ಬಿಡ್ತಾ? ಪಾರ್ಟಿಯಲ್ಲಿ ಇದ್ದವರು ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಹೊರಟಿದ್ದೇ ಇದೀಗ ಪೊಲೀಸರಿಗೆ ಅನುಮಾನ ಬರಲಿಕ್ಕೆ ಕಾರಣವಾಗ್ತಾ ಇದೆ. ಪಾರ್ಟಿ ನಡೆಯೋ ಸಂದರ್ಭದಲ್ಲೇ ಏನಾದರೂ ರೇಣುಕಾಸ್ವಾಮಿ ಕಿಡ್ನಾಪು, ಮರ್ಡರು, ಈ ಪ್ಲಾನಿಂಗ್ ಬಗ್ಗೆ ದರ್ಶನ್ ಚಿಕ್ಕಣ್ಣ ಬಳಿಯಲ್ಲಿ ಮಾತನಾಡಿದ್ರ? ಇದನ್ನ ಕೇಳಿನೇ ಚಿಕ್ಕಣ್ಣ ಅಲ್ಲಿಂದ ಎದ್ದು ಹೊರಟ್ಬಿಟ್ರ? ಅನುಮಾನ ಸಹಜ. ಹೀಗಾಗಿ ಪೊಲೀಸರು ಇದೇ ಆಯಾಮದಲ್ಲಿ ಚಿಕ್ಕಣ್ಣ ಅವರನ್ನ ಕೂಡ ಪ್ರಶ್ನೆ ಮಾಡೋ ಸಾಧ್ಯತೆ ಇದೆ. ಪಾರ್ಟಿಯಿಂದ ಇದ್ದಕ್ಕಿದ್ದ ಹಾಗೆ ಎದ್ದು ಹೊರಟ್ರಲ್ಲ ಚಿಕ್ಕಣ್ಣ, ಇದೇ ವಿಚಾರಕ್ಕೆ ಸದ್ಯಕ್ಕೆ ಪೊಲೀಸರಿಗಿರೋದು ಅನುಮಾನ. ಮಾಹಿತಿ ನೀಡ್ತಿದ್ರು ನಮ್ಮ ಪ್ರತಿನಿಧಿ ಅಜಯ್. ಅಜಯ್ ನೋಡಿ, ಅಂದ್ರೆ ಅರೆಸ್ಟ್ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಬಟ್ ಪಾರ್ಟಿಯಿಂದ ಇದ್ದಕ್ಕಿದ್ದ ಹಾಗೆ ಎದ್ದು ಹೋದ್ರು ಅನ್ನೋ ಕಾರಣಕ್ಕೆ ಡಿಸ್ಕಷನ್ ಏನಾದರೂ ಆಗಿತ್ತಾ? ದರ್ಶನ್ ಹಾಗೆ ಚಿಕ್ಕಣ್ಣ ಅವರ ನಡುವೆ ಮಾತುಕತೆ ಆಗಿತ್ತಾ ಅನ್ನೋ ಅನುಮಾನದ ಆಧಾರದ ಮೇಲೆ ಚಿಕ್ಕಣ್ಣ ಅವರನ್ನ ಪ್ರಶ್ನೆ ಮಾಡೋ ಸಾಧ್ಯತೆ ಇದೆಯಾ ಪೊಲೀಸರು? ಖಂಡಿತವಾಗ್ಲೂ ಅಸ್ಮಿತಾ ರಂಗನಾಥ್, ಏನಂದ್ರೆ ಈಗ ನೀವು ಹೇಳ್ದಂಗೆ ಅವರಿಗೆ ಆ ವಿಚಾರ ಗೊತ್ತಾಗೂ ಕೂಡ ಎದ್ದೋಗಿರ್ಬೋದು, ಅಥವಾ ಚಿಕ್ಕಣ್ಣ ಇದ್ದಾರೆ ನಾವು ಮಾತಾಡೋದು ಬೇಡ ಅಂತ ಹೇಳಿ ಆ ಗ್ಯಾಂಗ್ ಕೂಡ ಡಿಸೈಡ್ ಮಾಡಿರ್ಬೋದು. ಏನಂದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ನಮ್ಮಲ್ಲೂ ಕೂಡ ಇರುವಂಥದ್ದು, ಪೊಲೀಸರಲ್ಲೂ ಕೂಡ ಇರುವಂಥದ್ದು. ಸೊ ಹೀಗಾಗಿ ಅವರು ಸ್ವತಃ ಅವರನ್ನೇ ಕರೆಸಿ ಈಗಾಗಲೇ ನೋಟಿಸನ್ನು ಯಾವ ರೀತಿ ಕಾನೂನು ಪ್ರಕಾರ ನೋಟಿಸನ್ನು ಕೊಡಬೇಕಾಗತ್ತೆ, ಆ ನೋಟಿಸಿಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಇನ್ನೊಂದು ನೋಟಿಸ್ ಕೊಡ್ತಾರೆ, ಅದಕ್ಕೂ ಕೊಟ್ಟಿಲ್ಲ ಅಂದರೆ ಆನಂತರ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅಲ್ಲೋಗಿ ವಶಕ್ಕೆ ಪಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಚಿಕ್ಕಣ್ಣ ಈಗ ಕೊಡುವಂಥ ಒಂದೇ ನೋಟಿಸ್ಗೆ ಬರುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಅವರು ಬಂದು ಅವರಿಗೆ ಏನು ಇರುತ್ತೆ ಅಂದರೆ ಅವರಿಗೆ ನನ್ನ ಬಳಿ ಏನಿದೆ ಅದನ್ನೆಲ್ಲವನ್ನು ಕೂಡ ಹೇಳ್ತೀನಿ ಅಂದರೆ ಖಂಡಿತವಾಗ್ಲೂ ಆ ಒಂದು ಸ್ಟೇಟ್ಮೆಂಟನ್ನು ಕೂಡ ಪೊಲೀಸರು ರೆಕಾರ್ಡ್ ಮಾಡ್ಕೊತಾರೆ. ಮತ್ತು ಇವ್ರ ಹತ್ರ ಇರುವಂಥ ಎವಿಡೆನ್ಸ್ ಏನಿದೆ ಅದನ್ನು ಕೂಡ ತಾಳೆ ಹಾಕಿ ನೋಡ್ತಾರೆ. ಆ ನಂತರ ಏನಾದ್ರು ಅನುಮಾನ ಬಂದರೆ ಅವರನ್ನು ಕೂಡ ಇಂಟ್ರಾಗೇಷನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನೂ ಅನುಮಾನ ಬಂದರೆ ಅವರ ಮೊಬೈಲನ್ನು ಕೂಡ ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಆ ನಂತರ ಏನಾದ್ರು ಇಲ್ಲ ಇವರು ಈ ಕೇಸ್ನಲ್ಲಿ ಒಂದು ಆಧಾರ ಅಂತ ಹೇಳಿದ್ರೆ ಅವರು ಕೂಡ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಕೂಡ ಒಂದು ರೀತಿ ಪ್ರೊಸೀಜರ್ ಆಗಿರುತ್ತೆ. ಆದರೆ ಬಹುತೇಕ ಇಲ್ಲಿ ಚಿಕ್ಕಣ್ಣನವರಿಗೆ ಏನು ಆ ಪಾರ್ಟಿಯಲ್ಲಿ ಇದ್ದಿದ್ದ ಕಾರಣದಿಂದಾಗಿ ನೋಟಿಸ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಮೂಲಗಳ ಮಾಹಿತಿ ಕೂಡ ಈಗಾಗಲೇ ಸಿಕ್ಕಿರುವಂಥದ್ದು. ಬಹುತೇಕ ಅವರು ಬಂದು ಅವರಿಗಿರುವಂಥ ಸ್ಟೇಟ್ಮೆಂಟ್ ಏನಿರುತ್ತೆ ಅದನ್ನು ಕೊಟ್ಟೋದ್ರೆ ಯಾವುದೇ ರೀತಿಯಾಗಿ ಅವರಿಗೆ ಈ ಒಂದು ಕೇಸ್ನಿಂದ ದೂರ ಉಳಿತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂಥದ್ದು. ಸ್ಮಿತಾ ರಂಗನಾಥ್. ರೈಟ್, ಧನ್ಯವಾದ ಅಜಯ್ ಮಾಹಿತಿಗಾಗಿ. ಗ್ರಾಚಾರ ಅನ್ನೋದು ಕೆಟ್ಟರೆ ನೆಟ್ಟಗಿದ್ದವನಿಗೂ ಕೂಡ ಆಗಬಾರ್ದಾಗಿ ಹೋಗುತ್ತೆ ಅನ್ನೋದಕ್ಕೆ ಬಹುಶಃ ಈ ಪ್ರಕರಣದ ಓರ್ವ ಆರೋಪಿ ಧನರಾಜ್ ನಾಯಿ ಮಾರ್ಕೊಂಡಿದ್ನಂತೆ. ಅಂದ್ರೆ ಶ್ರೀಮಂತರಿಗೆ ಕಾಸ್ಟ್ಲಿ ಬ್ರೀಡ್ನ ನಾಯಿಗಳನ್ನ ಮಾರಾಟ ಮಾಡೋದು ಈತನ ವೃತ್ತಿ. ಹಾಗೇನೆ ದರ್ಶನ್ಗೆ ಹಾಗೆ ಆ ಗ್ಯಾಂಗ್ನ ಸದಸ್ಯರಿಗೆ ಪರಿಚಯ ಆದಾತ ಈ ಧನರಾಜ್. ನೋಡಿ, ಎಲ್ಲಿಂದೆಲ್ಲಿಗೆ ನಾಯಿ ಮಾರಾಟದಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಕ ಎಲ್ಲಿಂದೆಲ್ಲಿಗೆ ಈ ಲಿಂಕ್ ಬೆಸ್ಕೊಳ್ತಾ ಹೋಯ್ತು ಧನರಾಜ್ ವಿಚಾರದಲ್ಲಿ ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಮೊದಲು ನಾಯಿ ಮಾರುವನಾಗಿದ್ದ ಆರೋಪಿ ಧನರಾಜ್ ಶ್ರೀಮಂತರಿಗೆ ಸಾಕು ನಾಯಿಗಳನ್ನ ಕೊಡ್ತಾ ಇದ್ದ. ಧನರಾಜ್ ನಟ ದರ್ಶನ್ಗೂ ಕೂಡ ಕೆಲವೊಂದಷ್ಟು ನಾಯಿಗಳನ್ನ ಮಾರಾಟ ಮಾಡಿದ. ನಾಯಿ ಮರಿಗಳನ್ನ ನೀಡಿ ದರ್ಶನ್ ಜೊತೆಯಲ್ಲಿ ಫ್ರೆಂಡ್ಶಿಪ್ ಆಯಿತು. ಫ್ರೆಂಡ್ಶಿಪ್ ನಂತರದಲ್ಲಿ ಈ ಕೊಲೆ ಗ್ಯಾಂಗ್ನ ಆರೋಪಿ ಆಗೋವರೆಗೂ ಕೂಡ ದರ್ಶನ್ ಜೊತೆಗಿನ ಈ ನಂಟು ಬೆಸ್ಕೊಳ್ತಾ ಬಂತು. ನೋಡಿ, ಆ ಫೋಟೋದಲ್ಲಿ ಗಮನಿಸ್ತಿದ್ದೀರಲ್ಲ, ಈತನೇ ಧನರಾಜು. ಶ್ರೀಮಂತರಿಗೆ ನಾಯಿಗಳನ್ನ ಮಾರೋದು ಈತನ ವೃತ್ತಿಯಾಗಿತ್ತು. ಅಷ್ಟೇ ಮಾಡ್ಕೊಂಡಿದ್ದಿದ್ರೆ ಬಹುಶಃ ಇವತ್ತು ಆ ವೃತ್ತಿಯನ್ನೇ ಕಂಟಿನ್ಯೂ ಮಾಡ್ಕೊಂಡಿರ್ತಿದ್ನೇನೋ. ಇವತ್ತು ಜೈಲು ಸೇರೋ ಗತಿಗೆ ಬಂದಿದೆ ಧನರಾಜ್ ಸ್ಟೋರಿ. ಒಬ್ಬೊಬ್ಬ ಆರೋಪಿಯದ್ದು ಒಂದೊಂದು ಕತೆ. ಎಲ್ಲೆಲ್ಲೋ ಹೇಗೇಗೋ ಬದುಕು ಕಟ್ಕೊಂಡಿದ್ದವರು ಬಂದು ದರ್ಶನ್ ಅವರ ಗ್ಯಾಂಗ್ನ ಸದಸ್ಯರಾಗಿ ಪವಿತ್ರ ಗೌಡಗೆ ಮೆಸೇಜ್ ಕಳಿಸ್ದ ಅನ್ನೋ ಕಾರಣಕ್ಕೆ ಆತನಿಗೆ ಧಮಕಿ ಹಾಕಿ ಆತನ ಮೇಲೆ ಒಂದೆರಡು ಏಟ್ ಹೊಡೆದು ಸರಿ ಮಾಡಬೇಕು ಅಂತ ಬಂದ ಈ ಗ್ಯಾಂಗ್ ಈಗ 18ಕ್ಕೂ ಹೆಚ್ಚು ಮಂದಿ ದರ್ಶನ್ ಜೊತೆಯಲ್ಲೇ ಜೈಲು